ಭಗವದ್ಗೀತೆ ಅಧ್ಯಾಯ 17 ಶ್ರದ್ಧಾತ್ರಯ ವಿಭಾಗ ಯೋಗ ಶ್ಲೋಕ 11. ಅಫಲಾಕಾಂಕ್ಷಿಭಿರ್ಯಜ್ಞೋ ವಿಧಿದೃಷ್ಟೋ ಯ ಯುಜ್ಯತೆ ಯಷ್ಟೌವಮೇವೇತಿ ಮನಸ್ ಸಮಾಧಾಯ ಸ ಸಾತ್ವಿಕಃ. ವಿಧಿದೃಷ್ಟ ಶಾಸ್ತ್ರವಿಧಿಯಿಂದ ನಿಯತವಾದ ಯಾವ ಯಜ್ಞವು ಎಷ್ಟವ್ಯಂ ಏವ ಮಾಡುವುದೇ ಕರ್ತವ್ಯವಾಗಿದೆ. ಇತಿ ಈ ಪ್ರಕಾರವಾಗಿ ಮನಸ್ಸನ್ನು ಸಮಾಧಾನ ಮಾಡಿಕೊಂಡು ಅಫಲಾಕಾಂಕ್ಷಿಭಿ ಫಲವನ್ನು ಬಯಸದ ಪುರುಷರ ಮೂಲಕ ಯುಜ್ಯತೆ ಮಾಡಲ್ಪಡುತ್ತದೆಯೋ ಸಹ ಅದು ಸಾತ್ವಿಕವಾಗಿದೆ. ಶಾಸ್ತ್ರವಿಧಿಯನ್ನು ನಿಯತವಾದ ಯಾವ ಯಜ್ಞವು ಮಾಡಲೇಬೇಕಾದ ಕರ್ತವ್ಯವಾಗಿದೆ. ಈ ಪ್ರಕಾರವಾಗಿ ಮನಸ್ಸಿನಲ್ಲಿ ನಿಶ್ಚಯ ಮಾಡಿಕೊಂಡು ಫಲವನ್ನು ಬಯಸದ ಪುರುಷರ ಮೂಲಕ ಮಾಡಲ್ಪಡುತ್ತದೋ ಅದು ಸಾತ್ವಿಕವಾಗಿದೆ. ಮನುಷ್ಯನ ಆಹಾರಾಭ್ಯಾಸವು ಅವನವನ ಗುಣಕ್ಕೆ ತಕ್ಕಂತೆ ಇರುವುದು ಎಂದು ವಿವರಿಸಿದ ಬಳಿಕ ಇದೀಗ ಅವನು ಮಾಡುವ ಯಜ್ಞಗಳೂ ಕೂಡ ಅವನವನ ಗುಣಕ್ಕೆ ಸರಿಯಾಗಿಯೇ ಇರುತ್ತವೆ ಎಂಬುದನ್ನು ಇಲ್ಲಿ ವಿವರಿಸಲಾಗಿದೆ. ಶ್ರದ್ಧಾಂತಃಕರಣವಿರುವ ವ್ಯಕ್ತಿಗಳು ಫಲಾಸಕ್ತಿಯನ್ನು ಬಿಟ್ಟೇ ಕೆಲಸಕ್ಕೆ ಇಳಿಯುತ್ತಾರೆ. ಅದರಲ್ಲಿ ಆಡಂಬರವೂ ಇಲ್ಲ, ಕರ್ತೃತ್ವ ಭಾವನೆಯೂ ಇಲ್ಲ. ಮನುಷ್ಯನ ಮನಸ್ಸಿಗೆ ಅಶಾಂತಿ ಚಿಂತೆಯನ್ನು ತರುವುದು ಕರ್ತೃತ್ವ ಭಾವನೆಯು ಅಥವಾ ಫಲಾಸಕ್ತಿಯು. ಸಾತ್ವಿಕದ ಕರ್ಮಗಳಲ್ಲಿ ಇವೆರಡೂ ಇರುವುದಿಲ್ಲ. ತಾವು ಮಾಡುವ ಕರ್ಮಗಳನ್ನು ಅವು ಶಾಸ್ತ್ರವಿಹಿತವಾದವುಗಳೆಂದು ತಿಳಿದೇ ಅವರು ಮಾಡುವರು. ಶಾಸ್ತ್ರದಲ್ಲಿ 4 ರೀತಿಯ ಕರ್ಮಗಳನ್ನು ಹೇಳಲಾಗಿದೆ: ಕಾಮ್ಯ ಕರ್ಮ, ನಿಷಿದ್ಧ ಕರ್ಮ, ನಿತ್ಯ ಕರ್ಮ, ನೈಮಿತ್ತಿಕ ಕರ್ಮ. ನಿತ್ಯ ನೈಮಿತ್ತಿಕ ಕರ್ಮಗಳು ಮಾಡಬೇಕಾದವು. ಸಾತ್ವಿಕರು ಈ ಕರ್ಮಗಳನ್ನು ಕರ್ತವ್ಯ ದೃಷ್ಟಿಯಿಂದ ಮಾತ್ರ ಮಾಡುತ್ತಿರುತ್ತಾರೆ. ಆದುದರಿಂದ ಅವರಿಗೆ ಕರ್ಮ ಬಂಧನವಿರುವುದಿಲ್ಲ.